ಇಳಗಂಪಲಿ ಗ್ರಾಮದಲ್ಲಿ ಚರಂಡಿ ವ್ಯವಸ್ಥೆ ಹದಗೆಟ್ಟು ಹರಡುತ್ತಿರುವ ಸಾಂಕ್ರಾಮಿಕ ರೋಗ ಭೀತಿ. ಚಿಂತಾಮಣಿ ತಾಲೂಕಿನ ಇಳಗಂಪಲಿ ಗ್ರಾಮ ಪಂಚಾಯಿತಿ ಕಚೇರಿಯ ಹಿಂಭಾಗದ ಬೀದಿಯಲ್ಲಿ ಚರಂಡಿಗಳು ಸಮರ್ಪಕವಾಗಿ ನಿರ್ವಹಣೆಯಾಗದೆ ತುಂಬಿ ತುಳುಕುತ್ತಿದ್ದು, ಸ್ಥಳೀಯ ನಿವಾಸಿಗಳು ತೀವ್ರ ಸಂಕಷ್ಟ ಎದುರಿಸುತ್ತಿದ್ದಾರೆ. ಚರಂಡಿಗಳಲ್ಲಿ ಕಸ ಕಡ್ಡಿ ತುಂಬಿಕೊಂಡು ನೀರು ಸರಾಗವಾಗಿ ಹರಿಯದೆ ನಿಂತಲ್ಲೇ ನಿಲ್ತಿದ್ದು ದುರ್ವಾಸನೆ ಬೀರುತ್ತಿದೆ. ನಿಂತ ನೀರಿನಿಂದಾಗಿ ಸೊಳ್ಳೆಗಳ ಕಾಟ ವಿಪರೀತವಾಗಿದ್ದು, ಈ ಭಾಗದ ಮಕ್ಕಳು ಹಾಗೂ ಹಿರಿಯರಲ್ಲಿ ನಿರಂತರವಾಗಿ ಜ್ವರ ಕಾಣಿಸಿಕೊಳ್ಳುತ್ತಿದೆ. ಇನ್ಫೆಕ್ಷನ್ ಹರಡುವ ಭೀತಿ ಎದುರಾಗಿದೆ. ಗ್ರಾಮ ಪಂಚಾಯಿತಿಗೆ ಹಾಗೂ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಲಿಖಿತವಾಗಿ ಅರ್ಜಿ ಸಲ್ಲಿಸಿದರೂ ಯಾವುದೇ ಖಾಯಂ ಕ್ರಮ ಕೈಗೊಂಡಿಲ್ಲ. ಕೇವಲ ಬಂದಾಗ ಮೇಲ್ನೋಟಕ್ಕೆ ಸ್ವಚ್ಛಗೊಳಿಸಿ ಹೋಗುತ್ತಾರೆ ವಿನಃ ಶಾಶ್ವತ ಪರಿಹಾರ ಕಲ್ಪಿಸಿಲ್ಲ ಎಂದು ಸ್ಥಳೀಯರ ಮಹಿಳೆಯರು ఆక్రోశ వ్యక్తపరిచారు. ఏం చెప్తారో పంచాయతీ వాళ్ళు? ఏమి చెప్పేది కలుపుకుంటూ ఉంటారు, చూసుకొని వస్తే చేసేదిలే ఏమీ లే. ಒಂದ್ಸಾರಿ ಬರ್ತಾರೆ, ಮೇಲೆ ಮೇಲೆ ಇರೋದೆಲ್ಲ ಆ ಕಡೆಗೆ ಹಾಕ್ತಾರೆ, ಹೊರಟೋಗ್ತಾರೆ ಅಷ್ಟೇ. ಮತ್ತೆ ಯಾವಾಗ ಬಂದು ಅದನ್ನ ಎಲ್ಲ ಒಣಗಾದ್ಮೇಲೆ ಎಲ್ಲ ಗಾಳಿಗೆ ಹೊರಟಾದ್ಮೇಲೆ ಬಂದು ಎತ್ತಾಕೊಂಡು ಹೋಗ್ತಾರೆ. ಯಾವಾಗ ಇನ್ನು ರಾತ್ರಿ ಹೊತ್ತು ಸೊಳ್ಳೆಗಳ ಕಾಟದಿಂದಾಗಿ ಮನೆಯಲ್ಲಿ ಇರಲು ಸಾಧ್ಯವಾಗ್ತಿಲ್ಲ. ಸಣ್ಣ ಮಕ್ಕಳು ಹಾಗೂ ಕುಟುಂಬದ ಸದಸ್ಯರು ಜ್ವರದಿಂದ ಬಳಲುತ್ತಿದ್ದಾರೆ. ಸಂಬಂಧಪಟ್ಟಂತ ಅಧಿಕಾರಿಗಳು ತಕ್ಷಣವೇ ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಒದಗಿಸಬೇಕು. ಗ್ರಾಮಸ್ಥರ ಆರೋಗ್ಯದ ಹಿತದೃಷ್ಟಿಯಿಂದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ಚರಂಡಿಗಳನ್ನು ಸ್ವಚ್ಛಗೊಳಿಸಿ ಸುಗಮ ನೀರಿನ ಹರಿವಿಗೆ ವ್ಯವಸ್ಥೆ ಮಾಡುವಂತೆ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ನಾಗರತ್ನ, ನಮ್ದು ಇಳಗಂಪಲ್ಲಿ, ಚಿಂತಾಮಣಿ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ಇದನ್ನ ಈ ಬೀದಿಯಲ್ಲಿ ನೀರು ಹೋಗ್ತಾ ಇಲ್ಲ, ನಮ್ಗೆ ತುಂಬ ಹಿಂಸೆ ಆಗಿದೆ. ಮಕ್ಕಳಿಗೆಲ್ಲ ಜ್ವರ ಮೇಲೆ ಆಗಲ್ಲ, ಎಷ್ಟು ತೋರಿಸಿದ್ರು ಯಾವಾಗ ಇನ್ಫೆಕ್ಷನ್ ಆಗ್ತಾ ಇರ್ತೈತೆ ಒಬ್ಬರಿಂದ ಒಬ್ರಕ. ನಮ್ಮ ಬೀದಿಯಲ್ಲಿ ಕ್ಲೀನೇ ಇಲ್ಲ. ಇದು ಚರಂಡಿ ಕ್ಲೀನ್ ಮಾಡಿದ್ರೆ ಎಷ್ಟು ಪಂಚಾಯತಲ್ಲಿ ಹೋಗಿ ಕೇಳಿದ್ರಿ, ಲೆಟ್ರನ್ನ ಅರ್ಜಿನೂ ಕೊಟ್ಟಿದ್ರಿ, ಎಲ್ಲ ಹೋಗಿ. ಆದರೂ ಯಾವಾಗೋ ಬಂದು ಅವ್ರು ಕೇಳಿದಾಗ ಬಂದು ಎತ್ತಾಕ್ಬಿಟ್ಟು ಹೋಗ್ತಾರೆ ಅಷ್ಟೇ. ಮತ್ತೆ ತಿರುಗಿ ಕಡೆ ಎಲ್ಲಿ ತಿರುಗಿ ನೋಡಲ್ಲ. ಸಮಸ್ಯೆ ಅಂದ್ರೆ ಅಷ್ಟೊಂದು ನೀರಿಲ್ಲ, ನೀರು ಬರ್ತಾ ಇದೆ. ನೀರೇನು ಸ್ವಲ್ಪ ಏನು ಪರವಾಗಿಲ್ಲ, ನೀರ್ಗೇನು ಸಮಸ್ಯೆ ಇಲ್ಲ, ನೀರು ಬರ್ತಾ ಇದೆ. ಚರಂಡಿ ನೀರು ಹೋಗ್ತಾ ಇಲ್ಲ ಸರ್ ನಮ್ಮ ಕಡೆ. ಚರಂಡಿಯಲ್ಲಿ ಸೊಳ್ಳೆಗಳು ರಾತ್ರಿ ಹೊತ್ತಲಾದ್ರೆ 4 ಗಂಟೆ ಆದ್ರೂ ಬಾಗ್ಲು ಹಾಕ್ಬಿಡ್ಬೇಕು. ಹಗಲೊತ್ತಲ್ಲಿ ಸೊಳ್ಳೆಗಳು ಹಿಂಸೆ ಜಾಸ್ತಿ, ರಾತ್ರಿ ಹೊತ್ತು ಇರೋಕ್ಕಾಗಲ್ಲ ಸರ್.